ಅವ್ರು ಪೊಲೀಸ್ನವ್ರು ಏನ್ ಮಾಡ್ಬಿಟ್ಟಾರೆ, ಇಷ್ಟೊತ್ತಿನಲ್ಲಿ ಶೆಲ್ ಪೆಟ್ರೋಲ್ ಬಂಕ್ ಬಂದವರಲ್ಲ ಅಂತ ಫೋಟೋ ತಕೊಳಕ್ ಬರ್ತಾವ್ರೆ. ನಾವು ನಮ್ ಜೊತೆ ಫೋಟೋ ತಕೊಳಕ್ ಬರ್ತಾವ್ರೆ ಅಂದ್ಬಿಟ್ಟು ಅದ ಹೆಂಗಾಗ್ಬಿಡುತ್ತೆ, ಹಂಗೆ ಇಲ್ಲ ಆಗುತ್ತೆ ಹೇಳಕ್ಕಾಗಲ್ಲ ಮಾಡುತ್ತೆ ಹಂಗಂದಿತ ಮೇಲೆ ಒಂದು ತಟ್ಟೆ ಡಬ್ಬನ ಬಂದ ಸರ್ ಅಡುಗೆ ರೂಮಲ್ಲಿ. ಒಬ್ರಿಗೆ ಯಾರಿಗಾನ ಹೀರೋ ಆಗೋಣ ಅಂತ ಅನ್ಕೊಂಡ್ರೆ ಸುಮಾರು ಜನಕ್ಕೆ ವಿಲನ್ ಇಲ್ಲ ಆಗ್ಬೇಕು. ಹಿಂದ್ಗಡೆ ಕಳಿಸ್ತಾರೆ ಗೊತ್ತಾ, ಅದನ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಅಂತ. ಅದಕ್ಕೆ ಅಂತ ಒಂದು ಯುದ್ಧನೇ ನಡೆಯುತ್ತೆ ಸರ್. ಕರೆದ್ಬಿಟ್ಟು ಮದುವೆ ಟೈಮಲ್ಲಿ ನಾವಪ್ಪ ಎತ್ಕೋ ಪರವಾಗಿಲ್ಲ, ಆದ್ರೆ ಕವರ್ ಮೇಲೆ ಅಲ್ಲ, ಕವರ್ ಮೇಲೆ ಎಷ್ಟು ಕೊಟ್ಟಿದ್ರು ಅಂತ ಬರೆದ್ಬಿಟ್ಟು ಆಮೇಲೆ ಎತ್ಕೋ ಲೆಕ್ಕ ಸಿಗಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಮನು ಆ್ಯಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಅಮೃತ್ ಆಂಜನ್ ಅಲ್ವಾ ಕರೆಕ್ಟಾ? ಅಮೃತ ಆಂಜನ್. ಸೊ ಆ ಸಿನಿಮಾ ತಂಡದ ಜೊತೆಗಿದ್ದೀನಿ ಇವತ್ತು. ಅವ್ರು ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಕ್ವಾಟ್ಲೆ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಸ್ಮಾಲ್ ಸ್ಕ್ರೀನಲ್ಲಿ ಸಿಕ್ಕಾಪಟ್ಟೆ ಕ್ವಾಟ್ಲೆ ಮಾಡ್ತಾಯಿದ್ರು. ಒಂದು ಕ್ವಾಟ್ಲೆ ಫನಿ ರೌಂಡ್ ಸೆಟಪ್ಪನ್ನು ತೊಗೊಂಬಂದಿದ್ದೀನಿ. ನೋಡೋಣ ಈ ಇಂಟರ್ವ್ಯೂ ಎಷ್ಟು ಕ್ವಾಟ್ಲೆ ಆಗಿರುತ್ತೆ ಅಂತ. ವೆಲ್ಕಮ್ ಟು ದ ಶೋ, ವೆಲ್ಕಮ್ ಟು ದ ಶೋ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಿಯಲ್ ಲೈಫಲ್ಲಿ ಗರ್ಲ್ ಫ್ರೆಂಡ್ ಜೊತೆ ಯಾವ್ದಾದ್ರು ಡೇಟ್ ಗಿಟ್ ಹೋದಾಗ ಸಿಗಾಕೊಂಡು ಈ ಗರ್ಲ್ ಫ್ರೆಂಡ್ ಅಲ್ಲ ಅಂತ ಮ್ಯಾನೇಜ್ ಮಾಡಿರೋದಿದೆಯಾ? ಇಲ್ಲಿ ಆನ್ಸರ್ ವರ್ಕೌಟ್ ಆಗಲ್ಲ. ಮದುವೆ ಆಗಿದೆ ಅಂತ ಮಕ್ಕಳಿದ್ದಾರೆ ಅಲ್ಲೊಂದ್ ಕಡೆ ಅಲ್ಲೊಂದ್ ಕಡೆ ಹಂಗೆ ಮದುವೆ ಆಗಿದೆ ನಂಗೆ ಅಂತ. ಇಲ್ಲ ಅದು ವರ್ಕೌಟ್ ಆಗಲ್ಲ. ಇಲ್ಲ ಸಿಗಾಕೊಂಡಿಲ್ಲ ಆ್ಯಕ್ಚುಲಿ. ಯಾವ್ದು ಇಲ್ವಾ? ಅಂದ್ರೆ ಅವ್ರು ಇನ್ನೆಷ್ಟು ಸೀಕ್ರೆಟ್ ಡಿಟೆಕ್ಟಿವ್ ಯಾರ ಹತ್ರ ಸಿಗಾಕೊಂಡಿರ್ತಾರೆ ಕರ್ಕೊಂಡು ಹೋಗ್ತಾರೆ. ಇವ್ರನ್ನೇ ಕೇಳೋಣ, ಸಿಗಾಕೊಂಡಿಲ್ವ ಅವ್ರು? ಯಾರ ನಿಮ್ಮ ಹತ್ರ ಯಾವ ತರ ಈ ವಿಷಯಗಳಲ್ಲಿ ಜೊತೆಲೆ ಹೋಗಿರ್ತಾರೆ. ಪ್ರಪೋಸ್ ಮಾಡಿ ಇದು ಪ್ರಾಂಕ್ ಅಂತ ಹೇಳಿರೋದು ನಿಮ್ಗೆ ಯಾರು ಇದಾರಾ ಅಥವಾ ನೀವ್ ಯಾರು ಮಾಡಿದ್ರ? ಆ ಥರ ಖಂಡಿತವಾಗ್ಲೂ ಮಾಡಿಲ್ಲ ಸರ್. ಮಾಡ್ಲಿ ಅನ್ನೋ ಆಸೆ ಇದೆಯಾ? ಆಸೆ ಇದೆ, ಬಟ್ ಯಾರು ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಪ್ರಾಂಕ್ ಆದ್ರೂ ಆಗಲಿ ಪ್ರಪೋಸ್ ಮಾಡ್ಲಿ ಯಾರ ಅಂತ. ಅಲ್ಲ ನಮ್ಗೆ ಗೊತ್ತಿರೋ ಪ್ರಕಾರ ಒಂದು 2-3 ಬಂದಿದೆ ಅಲ್ಲ ನಿಮ್ಗ ಗೊತ್ತಿರೋ ಪ್ರಕಾರ ನಿಮಗೆ. ಅಲ್ಲ, ಈಗ ಶಾರ್ಟ್ ಫಿಲಮ್ ಎಲ್ಲ ಫೇಮಸ್ ಆದ್ಮೇಲೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗ್ತಿರುತ್ತೆ. ಆಗ ಇನ್ಸ್ಟಾಗ್ರಾಮಲ್ಲಿ DM ಮಾಡೋದು, ಈಗ ಅವರು ಸಿಕ್ಕಾಬಿಟ್ಟೆ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ನೀವು ಅಂತ. DM ಮಾಡಿರೋದೆಲ್ಲ ಡಿಸಪಿಯರ್ ಆಗೋಗ್ಬಿಟ್ಟೈತೆ ಸರ್. ಸರ್ ನಿಜವಾಗ್ಲೂ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಅಂತಾರ ಥ್ಯಾಂಕ್ಸ್ ಹೇಳ್ತೀವ, ಅದ್ರ ನೆಕ್ಸ್ಟ್ ಮೆಸೇಜ್ ಏನಿರಲ್ಲ ಸರ್, ಅಷ್ಟೇ. ಸರ್ ಇಲ್ಲ, ನನಗೆ ಒಬ್ಬ ಹುಡುಗಿ ಗೌರವನ ಪರಿಚಯ ಮಾಡಿಸು ಅಂತ ಕೇಳ್ತಾ ಇದ್ಲು. ಸರಿ ಅಂದ್ಬಿಟ್ಟು ಹೋಗಿ DP ಚೆಕ್ ಮಾಡಿದೆ. ಪರಿಚಯ ಮಾಡಿಸಿದ್ರೆ ಒಪ್ಪಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ನಿಮ್ಮ ಲೈಫಲ್ಲಿ ಈ ದೆವ್ವದ ಕತೆ ಕೇಳ್ಬಿಟ್ಟು ಇಲ್ಲ ಒಂದು ಯಾವ್ದಾದ್ರು ಹಾರರ್ ಫಿಲಮ್ ನೋಡ್ಬಿಟ್ಟು ರಾತ್ರಿ ಎಲ್ಲ ಯಾಕಾದ್ರೂ ನೋಡಿದೆ ಗುರು ಹೆವಿ ಹಿಂಸಾತ್ಮಕವಾಗೈತಲ್ಲ ಅಂದ್ರೆ ಫುಲ್ ಅದೇ ಯೋಚನೆ ಮಾಡ್ಕೊಂಡು ನಿದ್ದೆ ಗೀತೆ ಕೆಟ್ಟಿರೋದಿದ್ಯಾ? ಹಂಗೇನಿಲ್ಲ ಸರ್, ಬಟ್ ಒಬ್ಬೊಬ್ರು ಇದ್ರೆ ಭಯ ಅಂತೂ ಆಗುತ್ತೆ. ಒಂದ್ ಸ್ವಲ್ಪ ಲೈಟಾಗಿ ಹುಚ್ಚೆ ಬರುತ್ತೆ. ಲೇಟ್ ನೈಟ್ ಅಲ್ಲಿ ಎಲ್ಲಾದ್ರೂ ನಡ್ಕೊಂಡು ಹೋಗೋದು. ಅದೇ ವೀರಸ್ ಲಾಡ್ಜಲ್ಲಿ ಕಾರಿಡಾರ್ ಅಲ್ಲಿ ನಡ್ಕೊಂಡು ಹೋಗ್ಬೇಕಾರೆ ಯಾಕೋ ಆಯ್ತು ಸಣ್ಣ ಪುಟ್ಟದಾಗ ಆಗುತ್ತೆ. ಯಾವ ಸಿನಿಮಾ ಎಲ್ಲ ನೋಡಿ ಅಷ್ಟೊಂದು ಹೋಗ್ಲಿ, ಯಾವ್ದಾದ್ರು ಹಾರರ್ ಎಕ್ಸ್ಪೀರಿಯನ್ಸ್ ಇದೆಯಾ? ಆ ಥರದ್ದು ಏನಾದ್ರು? ಆ ಥರದ್ದು ಯಾವುದಾಗಿಲ್ಲ. ನಂಬಲ್ಲ ಸರ್ ಅವೆಲ್ಲ. ಯೂಶಲಿ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಕುತ್ಕೊಂಡಾಗ ಮಗ ನನ್ಗೆ ಆಗಿತ್ಕೊಂಡು ಅಂದ್ಬಿಟ್ಟ ಮಾತಾಡ್ತಾ ಇರ್ತಾರಲ್ಲ. ಇದಾವೆ ನಮ್ಮ ಗ್ಯಾಂಗಲ್ಲಿ, ನಮ್ಮ ರೀಲ್ಸ್ ಗ್ಯಾಂಗಲ್ಲಿ ಹುಡುಗರು ಅವ್ರು ನಂಬ್ತಾರೆ, ಆ ಥರ ಕಥೆಗಳೆಲ್ಲ ಹೇಳ್ತಾರೆ. ನಾನು ನಂಬಲ್ಲ. ಬಟ್ ನಿಮ್ಗೆ ಯಾವ್ದು ಎಕ್ಸ್ಪೀರಿಯನ್ಸ್ ಆಗಿಲ್ಲ? ಓಕೆ, ನಿಮ್ಗೆ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ ಆ ಥರ? ನನಗೆ 2 ಸರಿ ಆಗಿದೆ. ಅವ್ರಿಗೆ 2 ಸರಿ ಆಗಿದೆ ಅಂತ ಕೇಳಿ 2 ಸರಿ ಎಕ್ಸ್ಪೀರಿಯನ್ಸ್ ಆಗಿದೆ. ಏನಂದ್ರೆ ಸರ್, ಒಂದು ಸರಿ ನಮ್ಮನೇಲೆ ಕುತ್ಕೊಂಡು ಮಾತಾಡ್ತಾಯಿದ್ವಿ. ಏನಂತ ಮಾತಾಡ್ತಾಯಿದ್ವಿ, ನಮ್ಮ ಹೆಡ್ ಮಿಸ್ಟ್ರೆಸ್ ಇದ್ರು. ಅವರು ಹೇಳಿದರು ಈ ಕಥೆನ. ನೋಡು, ದೆವ್ವಗಳ ಬಗ್ಗೆ ಜಾಸ್ತಿ ಒಂದು 1/2 hour 1 hour ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ರೆ ಅದೇನೋ ಒಂದು ನಿಮ್ಗೆ ರಿಯಾಕ್ಟ್ ಮಾಡುತ್ತೆ, ಎನರ್ಜಿ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರು. ನಾವು ಆಮೇಲೆ ಇಲ್ಲ, ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲ ಇದ್ವಿ, ಮಾತಾಡ್ತಾಯಿದ್ವಿ 2 hour ಆದಮೇಲೆ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಈ ಡಿಸ್ಕಷನ್ ಸ್ಟಾರ್ಟ್ ಆಯಿತು. ಹಿಂಗಾಗುತ್ತೆ ಅಂತ. ಅದು ಹೆಂಗಾಗ್ಬಿಡುತ್ತೆ, ಹಂಗೆ ಇಲ್ಲ ಆಗುತ್ತೆ ಹೇಳೋಕ್ಕಾಗಲ್ಲ ಮಾಡುತ್ತೆ ಹಂಗಂದಿದ ತಕ್ಷಣ ಮೇಲೆ ಒಂದು ತಟ್ಟೆ ಡಬ್ಬನ ಬಿತ್ತು ಸರ್ ಅಡುಗೆ ರೂಮಲ್ಲಿ. ಬಟ್ ಅದು ಆ ಟೈಮ್ ಪರ್ಟಿಕ್ಯುಲರ್ ಟೈಮಿಗೆ ಬಿತ್ತು ತಟ್ಟೆ ಹೇಳಕ್ಕಾಗಲ್ಲ. ಬಟ್ ಇಟ್ಟಿರಲ್ಲ ತಟ್ಟೆ ಅದೇ ಪರ್ಟಿಕ್ಯುಲರ್ ಟೈಮ್ಗ ನಾನು ಬೇಕು ತಟ್ಟೆ ಇಲ್ಲ, ನಿಜವಾಗ್ಲೂ ಬಿತ್ತು. ಅದೊಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. 12 ಗಂಟೆಯಲ್ಲಿ ಯಾವುದೋ ಒಂದು ಹುಡುಗಿ ಅಲ್ಲ ಆಗಿದ್ದ ಎಕ್ಸ್ಪೀರಿಯನ್ಸ್ ಏನಂದ್ರೆ 12 ಗಂಟೆ ರಾತ್ರಿಯಲ್ಲಿ ಯಾವುದೋ ಒಂದು ಹುಡುಗಿ ಮೈ ಮೇಲೆ ಕುತ್ಕೊಂಡು ಸ್ಮೂಶ್ ಮಾಡ್ತಿರೋ ಥರ. ನನಗೆ ಕನ್ಸಲ್ಲ, ಹಿಂಗೆ ಕಣ್ತಿಗೆ ನೋಡಿದ್ರೆ ಹಿಂಗೆ ವೈಟ್ ಅಂತ ಗೊತ್ತಿಲ್ಲ. ಅದು ವೈಟ್ ಏನಕ್ಕೆ ಕೇಳಪ್ಪ ಜಿ, 1 ನಿಮಿಷ ಸರ್. ವೈಟ್ ತರ ಹಿಂಗೆ ಹಿಡ್ಕೊಂಡು ಎಳಿತಾ ಇರೋ ವೈಟ್ ತರ ಸ್ಮೂಚ್ ಮಾಡಿದ್ಮೇಲೆ ಅಲ್ಲ, ನನಗೆ ಎಚ್ಚರ ಆಯ್ತು. ಏನು ಹಿಂಗಾಗಿ ಹಿಂಗೆ ನೋಡಿದ್ರೆ ಒಂಥರ ಕಣ್ ಬಿಡಕ್ ಆಗ್ತಿಲ್ಲ ಏನೋ ಲಿಪ್ ಕಿಸ್ ಆದಂಗಾಯ್ತು. ಒಂಥರ ವೈಟ್ ಫೇಸ್ ಎಲ್ಲ ವೈಟು ಹಿಂಗೆಲ್ಲ ಆಯ್ತು. ರಾತ್ರಿ ಭಯ ಆಗೋಯ್ತು. ಎಷ್ಟು ಗಂಟೆಗೆ ಅವ್ರು ಬರೋದು?
ಅಲಾರಾಮ್ ಇಟ್ಕೊಂಡು ಎದ್ದಾಡ್ತೀನಿ. ಎಲ್ಲಿ ಮಲಗಿದಾಗ ಬಂದಿತ್ತು? ಅದು ನಮ್ದು ಲೈಫ್ ಸೂಪರ್ ಅಂತ ಒಂದು ಸಿನಿಮಾ ನಡೀತಾ ಇತ್ತು. ಆ ಸಿನಿಮಾ ಆಫೀಸಲ್ಲಿ ನಾನು ಒಬ್ಬನೇ ಇದ್ದೆ, ಅವತ್ತು ಒಬ್ಬನೇ ಮಲ್ಕೊಂಡಿದ್ದೆ. ಅವತ್ತು 12 ಗಂಟೆಲಿ ಎಕ್ಸ್ಪೀರಿಯನ್ಸ್ ಆಯ್ತು. ಆಫೀಸ್ ಅಡ್ರೆಸ್ ಹೇಳಿ. ಆ ಸೈಟ್ ತಗೊಂಡ್ಬಿಡ್ತೀರಾ ಸರ್? ಆಯ್ತಾ ಕೇಳಿ, 12 ಗಂಟೆಗೆ ಆಯ್ತು ಸರ್. 12 ಒಂದು 2-3 ನಿಮಿಷ ಹಿಂಗಾಯ್ತು, ಎಚ್ಚರ ಆಯ್ತು. ಅಯ್ಯೋ ಏನು ಹಿಂಗಾಯ್ತಲ್ಲ, ದೆವ್ವ ಇರಲ್ಲ. ನಾನು ನಮ್ಮ ದೆವ್ವ ಇರಲ್ಲ ಬಿಡು, ನಿಮ್ ದೆವ್ವ ಇರಲ್ಲ. ಅಲ್ಲ ದೆವ್ವ ಇರಲ್ಲ ಬಟ್ ಗಾಬರಿ ಆಯ್ತು. ಆದ್ರೂ ಕೆಟ್ಟ ಮಾತಲ್ಲಿ ಬೈದ್ಬಿಟ್ಟು ನಿನಗೆ ದಮ್ಮಿದ್ರು ಇನ್ನೊಂದ್ಸರಿ ಬಾ ಅಂದ್ಬಿಟ್ಟು ಆ ಥರ ಏನೋ ಒಂಥರ ನಿದ್ದೆ ಎಲ್ಲ ಹಾಳಾಗೋಯ್ತಲ್ಲ ಅಂದ್ಬಿಟ್ಟು ಕೆಟ್ಟ ಮಾತಲ್ಲಿ ಬೈದ್ಬಿಟ್ಟು ಮಲ್ಕೊಂಡೆ. ಮತ್ತೊಂದು ಸರಿ ಎಕ್ಸ್ಪೀರಿಯನ್ಸ್ ಆಯಿತು. ಪಕ್ಕದಲ್ಲೇ ತರಂಗ ವಿಶ್ವ ಸರ್ ಅಂತ ಆರ್ಟಿಸ್ಟ್ ಇದ್ರಲ್ಲ, ಅಲ್ಲಿ ಹೋಗ್ಬಿಟ್ಟು ಅವತ್ತು ರಾತ್ರಿ ಅಲ್ಲಿ ಮಲ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ಡೇಯಿಂದ ಅಲ್ಲಿ ಮಲ್ಕೊಳ್ಳಿಲ್ಲ. ಡೇಟ್ಗೆ ಹೋಗಿ ಸಿಗಾಕೊಂಡ್ರೆ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳಿದೆ. ದೆವ್ವ ಜೊತೆನೇ ನಿಮ್ಮ ಐಡೆಂಟಿಟಿನ ಯಾವತ್ತಾರು ಫೇಕ್ ಮಾಡಿರೋದಿದೆಯಾ? ಈಗ ಓಕೆ, ಅಮೃತಾಂಜನ್ ಶಾರ್ಟ್ ಫಿಲಮ್ ಬಂತು, ಎಲ್ಲ ಬಂತು, ಓಯ್ ಕಾರ್ತಿಕ್ ರೋಡ್ ರೆಡ್ಡಿ ಅಲ್ವಾ ಅಂತೆಲ್ಲ ಮಾತಾಡ್ತಾ ಇರ್ತಾರೆ ರೋಡಲ್ಲಿ ಹೋಗ್ಬೇಕಾದ್ರು, ಅಥವಾ ಇನ್ನೇನಾದ್ರು ನಾನಲ್ಲ ನಾನು ಬೇರೆ ಅವನು ಅಂತ ಮಾತಾಡೋದು ಯಾವ ಥರ ಇದೆಯಾ? ನಾನು ಹೇಳೋದೇ ಅದು ಸುಮಾರು ಸತಿ ಹೇಳೋದು. ಒಬ್ರು ನೀವು ಕೇಳಿಸ್ಕೊಂಡಿದ್ರ? ಹೇಳೋದೇ ಅದು. ಸೊ ನೀವು ಕಾರ್ತಿಕ್ ಯಾವ ಕಾರ್ತಿಕ್ ಅಂತ ನಾಟಕ ಮಾಡ್ತಾ ಇರ್ತಾರೆ. ಇಲ್ಲ ನಾನಲ್ಲ ಹಂಗಲ್ಲ ಅಂತ ಸುಮ್ಮನೆ ಏನು ಮಾಡೋದು. ಎಕ್ಸ್ಪೀರಿಯನ್ಸ್ ಆಗಿದೆ ಆ ಥರ ಆಗಿದೆ. ಅದೇ ಅಷ್ಟೇ ಅಂದಿರೋದು. ಅಷ್ಟೊಂದು ಇಲ್ಲ ಬೈ ಅವನೇ ಕಣೋ ಆ ಥರ ಯಾರೋ ಕೆಲವೊಬ್ರು ಹಿಡ್ಕೊಂಡ್ಬಿಡ್ತಾರೆ. ಇಲ್ಲ ನೀನು ಅವನೇ ಇವ್ನು ಹೊಡೆದ್ಗಿಡ್ದು ಬಿಟ್ಟವನೇ ಅಂದ್ಬಿಟ್ಟು ನನ್ನ ತಮ್ಮ ಬರತಾನೆ ಅಣ್ಣ ಎಲ್ಲೋ. ಅದು ಜಾಸ್ತಿ ನಾನು ಯಾರನ್ನ ನೈಟ್ ಟೈಮ್ ಎಲ್ಲ ಓಡಾಡ್ಬೇಕಂದ್ರೆ ಯಾರನ್ನ ಕುಡ್ದಿರ್ತಾರಲ್ಲ ಅವ್ರು ಸಿಕ್ಕಾಗ ಜಾಸ್ತಿ ಹೇಳ್ತೀನಿ. ಅದು ಇನ್ನ ಜಾಸ್ತಿ ಇದು ಮಾಡ್ತಾರೆ ಅಂತ. ಅವರು ಸಿಕ್ಕಿದ್ರೆ ಇವಾಗ ಹೇಳಿದ್ರೆ ಅನ್ಕ ಬಾಸ್ ಒಂದು ಫೋಟೋ ಹಿಂಗ್ ಫೋಟೋ ಕೊಡೋ ಗ್ಯಾಪಲ್ಲಿ ಕಿಸ್ಸು. ಆ ಕಿಸ್ಸಲ್ಲಿ ಏನೋ ಒಂದು ಇವೆಂಟ್ ಹೋಗಿದ್ವಿ ನೆನ್ನೆ ನೈಟ್, ಅಲ್ಲೂ ಒಂದು ಹೊಡೆದ್ರು. ನನಗೊಂದು ಆಲ್ಮೋಸ್ಟ್ ಫ್ಯಾನ್ಸ್ ಅಂದ್ರು ಜಾಸ್ತಿ ಅವರೇ. ನೀವೆಲ್ಲ ಅವ್ರ ಹತ್ರ ಹೊಡ್ಸ್ಕೋತೀರ, ಅವ್ರ ದೇವ್ರ ಹತ್ರ ಹೊಡ್ಸ್ಕೊಂಡವ್ರೆ. ಅದೇ ನಮಗೆಲ್ಲ ಹುಡುಗರೆ ಹೊಡಿತಾವ್ರೆ. ಈ ಥರದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಜನ ಸ್ಟ್ರಾಂಗ್ ಸುಧಾಕರ್ ಅಲ್ವಾ ನೀವು? ತುಂಬಾ ಜನ ಬಂದಿರ್ತಾರ, ಏನ್ ಹೇಳ್ತೀರ ಅವಾಗ? ಇಲ್ಲ ನಾನು ವೀಕ್ ಸುಧಾಕರ್. ನಾರ್ಮಲ್ ಆಗಿ ಹೇಳ್ತೀವಿ ಹಂಗೆ, ಏನಂದ್ರೆ ಸುಮ್ಮನೆ ಅಂದ್ರೆ ರೆಗ್ಯುಲರ್ ಆಗಲ್ಲ, ಯಾವಾಗಾದ್ರೂ ಒಂದ್ಸಲಿ ನಮಗೂ ಟೈಮ್ ಇದ್ದು ಟೈಮ್ ಪಾಸ್ ಮಾಡೋಕ್ಕೆ ಅವರು ಸ್ವಲ್ಪ ಹಾಕೊಂಡಿದ್ರೆ ನಾನಲ್ಲ ನಾನು ಅಂತೀನಿ, ಸರ್ ನೀವೇ ಸರ್, ಇಲ್ಲ ನಾನಲ್ಲ ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡು ಆ ಥರ ಎಲ್ಲ ಮಾಡಿದ್ದೀವಿ ಸುಮ್ಮನೆ ಒಂದು ಫನ್ ಆಗಿ ಅಷ್ಟೇ. ನಿಮ್ಗೆ ಯಾವ್ದಾದ್ರು ಈವೆಂಟಲ್ಲಿ ಗಿಫ್ಟ್ ಬಂದಿರುತ್ತಲ್ಲ, ಬರ್ತ್ಡೇಗೋ ಇಲ್ಲ ಯಾವ್ದಕ್ಕಾರು ಒಂದು, ಅದನ್ನ ಚೆನ್ನಾಗಿದಿಲ್ಲ ಅಂತ ಹಂಗೆ ತಿರ್ಬಿಟ್ಟು ರೀ ಗಿಫ್ಟ್ ಮಾಡಿರೋದಿದ್ಯಾ ಬೇರೆ ಯಾವ್ದಾದ್ರು ಫಂಕ್ಷನ್ಗೆ? ಮೊನ್ನೆ ಮದುವೆ ಬಂದಿದ್ದು ಫೋಟೋ ಇನ್ನೊಂದು ಮದುವೆ ಕೊಟ್ಟೆ. ವಾಚು 10 ಬರುತ್ತೆ ಫಿಕ್ಸು, ಗಣಪತಿ ಫೋಟೋ 10 ಬರುತ್ತೆ ಫಿಕ್ಸು, ರಾಧಾಕೃಷ್ಣ ಫೋಟೋ 10 ಬರುತ್ತೆ ಫಿಕ್ಸು. ಬರಲ್ವಾ? ಆಮೇಲೆ ಮಾಮೂಲಿ ಹೂವಾಗಿ ಇವು ಸೀನರಿ ತರದು ಅವು ಒಂದು 7-8 ಬರ್ತವೆ. ಎಲ್ಲಿ ಹಾಕೋಣ ನಾವು ಮದುವೆಯಲ್ಲಿ ಮೂಯ್ ಕವರ್ ಕದೀತಿದ್ದವರು ಸರ್, ಇವೆಲ್ಲ ಮಾಡೇ ಮಾಡ್ತೀವಿ. ಮೂಯ್ ಕವರ್ ಕದಿದ್ರಾ? ಹಿಂದ್ಗಡೆ ನಿಲ್ಸ್ತಾರೆ ಗೊತ್ತಾ, ಅದನ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಅಂತ. ಅದಕ್ಕೆ ಅಂತ ಒಂದು ಯುದ್ಧನೇ ನಡೆಯುತ್ತೆ ಸರ್ ಅಲ್ಲಿ. ನಾನು ಅಂತ ಕಸಿನ್ಸ್ ಅಲ್ಲಿ ಏನೋ 1-2 ಇಲ್ಲ. ನಮ್ಮ ಅಣ್ಣನ ಮದುವೆಲಿ ಹಿಂಗೆ ಆಗಿತ್ತು. ಮುಯಿ ಕವರಲ್ಲಿ ನಾನು ಒಂದು 2ರಲ್ಲಿ ಕಾಸು ಎತ್ತಿ ಮಡಿಕೊಂಬಿಟ್ಟಿದ್ದೆ. ನಮ್ಮ ಖಾಲಿ ಕವರ್ ಕರೆದ್ಬಿಟ್ಟು ಮದುವೆ ಟೈಮಲ್ಲಿ ನಮ್ಮಪ್ಪ ಎತ್ಕೋ ಪರವಾಗಿಲ್ಲ, ಆದ್ರೆ ಕವರ್ ಮೇಲೆ ಎಷ್ಟು ಕೊಟ್ಟಿದ್ರು ಅಂತ ಬರೆದ್ಬಿಟ್ಟು ಆಮೇಲೆ ಎತ್ಕೋ ಲೆಕ್ಕ ಸಿಗಲ್ಲ. ಮದುವೆಯಲ್ಲಿ ನಡಿಬೇಕಾದ್ರೆ ಯಾವ್ದು ರೂಮ್ ಖರ್ಚಿಗೋ ಯಾವುದಕ್ಕೂ 4 ಎತ್ಬಿಟ್ಟು ಕೊಟ್ಬಿಟ್ಟು ಬಿಸಾಕ್ಬಿಟ್ಟೆ ಒಂದು ಪೇಪರ್ನ. ನಾವಪ್ಪ ಹಿಂಗೆ ಒಬ್ರ ಮೇಲೆ ಒಬ್ಬರು ಅವ್ರು ಕೊಡ್ಲೇಬೇಕು ಮುಯಿ ಅಂತಿತ್ತು. ಹುಡುಕ್ತಾರೆ ಸಿಗ್ತಾ ಇಲ್ಲ, ಎತ್ಬಿಟ್ಟಿದ್ದೀನಿ. ಕೇಳಿದ್ರು ಯಾವ್ದನ್ನ ಯೂಸ್ ಮಾಡ್ಕೊಂಡೇನೋ ಅಂತ ಬೈಕೋತಾ ಇದ್ರು. ಅವಳಿ ಮುಖ ಹಾಕೇ ಇಲ್ಲ ಅಲ್ಲಿ ಅಂತ. ಅಪ್ಪ ನಾನು ತಾನಾಳಕ್ ತಗೊಂಡಿದ್ದೀನಿ ಅದ್ರಲ್ಲಿ. ಅವ್ರಿತ್ತು, ಹೌದಾ ಎಷ್ಟು ಹಾಕಿದ್ ನೆನಪಿಲ್ಲಪ್ಪ, ಅವೇ ನೋಡ್ಬೇಕಾಗ್ತಾನೆ ಅಂತ. ನಮ್ಮ ಮನೆಯಲ್ಲಿ ಬಿದ್ದೆ ಹೋಗ್ಬಿಡ್ತವೆ. ಬಟ್ ಎತ್ತಿದ್ದೀನಿ ಇಲ್ಲ. ನಾನು ನಮ್ಮ ಅಕ್ಕನ ಮದುವೆಲೆ ಬಿಟ್ಟು ನಮ್ಗೆ ಹೆಂಗ್ ಗೊತ್ತಾ, ನಾನು ಹೆಂಗ್ ಎತ್ತಿರೋದಂದ್ರೆ ನಮ್ಮಮ್ಮ ಮುಯ್ ಮಾಡ್ಬಿಡು ಅಂತ ಮದುವೆಗೆ ಹೋಗು ಅಂತ ಕೊಡೋರ, ನಾವು ಹೋಗ್ಬಿಟ್ಟು ತಿನ್ಬಿಟ್ಟು ಕವರ್ನ ಜೋಬಲ್ಲಿ ಹಿಡ್ಕೊಂಡ್ ಹೋಗ್ಬಿಡೆ. ಯಾವ್ದಾದ್ರು ಒಂದು ಸೂಪರ್ ಸ್ಟಿಷನ್ ಅಥವಾ ಮೂಡ್ ನಂಬಿಕೆನೋ ಅಥವಾ ನಂಬಿಕೆನೋ ನೀವು ನಂಬೋದು ಶೂಟಿಂಗ್ ಹೋದಾಗ ಇದು ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗುತ್ತೆ ದಿನ ಶೂಟಿಂಗ್ ಅಂತ. ಎಲ್ಲರಿಗೂ ಒಂದು ನಂಬಿಕೆ ಇರುತ್ತಂತೆ, ಅಣ್ಣವರಿಂದ ಹಿಡಿದು ಎಲ್ರಿಗೂ ಇದೆಯಂತೆ. ಸೊ ಆ ಥರದೊಂದು ನಂಬಿಕೆ ಇವತ್ತು ಶೂಟಿಂಗ್ ಚೆನ್ನಾಗುತ್ತೆ ಅನ್ನೋದು ಏನಾದ್ರು ಆ ವೈಬಲ್ ಅನ್ಸ್ಬಿಡುತ್ತಲ್ಲ, ಒಂದು ಸೂಪರ್ ಸ್ಟಿಷನ್ನು ಇಲ್ಲ ಒಂದು ವಾಡಿಕೆ ನಿಮಗೆ ವರ್ಕ್ ಆಗಿರೋದು ಏನಿಲ್ಲ. ಬಟ್ 3 ಜನ ಹೋಗೋದು ಬೇಡ ಅಂತ ಹೇಳಿದೀನಿ ತಾನೆ ರೀಸೆಂಟ್ ಆಗಿ. 3 ಜನ ಹೋದ್ರೆ ಕೆಲಸ ಆಗಲ್ಲ, ಅದಕ್ಕೆ ಜೊತೆಲಿ ಒಂದು ಕಲ್ಲಿಕೊಂಡು ಹೋಗ್ತೀವಲ್ಲ 4 ಜನ ಆಗಕ್ಕೆ ಜೇಬಲ್ಲಿ. ಅದನ್ನ ರೀಸೆಂಟ್ ಆಗಿ ಮಾಡಿದೀನಿ. ಎಲ್ಲ 3 ಜನ ಯಾವ್ದೊಂದು ಶೂಟಿಂಗ್ ಹೋಗ್ತಿದ್ವಿ, 3 ಜನ ಹೋದ್ರೆ ಕೆಲಸ ಕೆಟ್ಟೋಗ್ಬಿಡುತ್ತೆ ಅಂದ್ಬಿಟ್ಟು. ಯಾವ್ದಾದ್ರು ನಾನು ಏನೋ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಯಾವ್ದಾದ್ರು ರೋಡಲ್ಲಿ ಪ್ರಾಣಿ ಸತ್ತೋಗಿರೋ, ನಾಯಿನೋ ಬೆಕ್ಕನೋ ಸತ್ತೋಗಿರೋ, ಅವತ್ತೇನೋ ಒಂದು ಕೆಟ್ಟದಾಗುತ್ತೆ ಅಲ್ಲಿ ಅನ್ನೋದೊಂದು ಬಿಲೀವ್ ಮಾಡ್ತೀನಿ. ನಮ್ಗೆ ಆಗಿದಾವೆ ಅದು ಎಕ್ಸ್ಪೀರಿಯನ್ಸ್. ಆ ಥರ ಆಗಿದೆ ಎಷ್ಟೊಂದ್ಸಲಿ. ರೀಸೆಂಟಾಗಿ ರಾಜ್ ಕಪಲ್ ಒಂದು ಟೀಮಲ್ಲಿ ಆಡ್ತಾ ಇದ್ದೀನಿ. ಪ್ರಾಕ್ಟೀಸ್ಗೆ ಹೋಗ್ಬೇಕಾದ್ರೆ
ಒಂದು ಬೆಕ್ಕೇನೋ ನಮ್ಮ ಮುಂದೆನೇ ಸತ್ತೋಯ್ತು ಬೇರೆ ಗಾಡಿ ಹೊಡ್ಕೊಂಡೋಗಿ. ನಾನು ಹೇಳ್ದೆ ಅವ್ರಿಗೆ ಮುಂಚೆನೆ, ಇವತ್ತೇನೋ ಕೆಟ್ಟಾಗತ್ತೆ ಕಣಕ್ ನೋಡ್ಕೊ. ಅಲ್ಲಿ ಮ್ಯಾಚಲ್ಲಿ ಕಾಲಿಗೆ ಏಟ್ ಬಿದ್ದು 2 ದಿವಸ ಸುಧಾರಿಸ್ಕೊಂಡಿದ್ದೆ. ಹಂಗೆ ಒಂದೊಂದು. ನಿಮ್ಗೆ ಯಾವ್ದಾದ್ರು ಆ ಥರ ಇದೆಯಾ ಸೂಪರ್ಸ್ಟಿಷನು? ನನಗೆ ಯಾರೋ ಹೇಳಿದ್ರು ಅನ್ಸುತ್ತೆ, ಅದು ಅದಂಗೆ ತಲೆಯಲ್ಲಿ ಉಳ್ಕೊಂಡಿರ್ಬೇಕು. ಹೋಗೋ ದಾರಿಲಿ ಅಕಸ್ಮಾತ್ ಯಾರಾದರೂ ತೀರೋಗಿರೋರ್ದು ಹೆಣ ಪಾಸ್ ಆಗಿ ಒಳ್ಳೇದಾಗತ್ತೆ ಅಂತ ಅವಾಗ ಕೈ ಮುಗಿ ಕೊಡ್ತೀವಿ. ಅದೊಂದು ಅಂದ್ರೆ ಅದೇ ಖಾಲಿ ಬಿನ್ಗೆ ಇಟ್ಕೊಂಡು ಆಚೆ ಬಟ್ ಬೆಕ್ಕದ್ ನನಗೆ ಯಾವತ್ತೂ ಏನೂ ಆಗಿಲ್ಲ. ಶೂಟಿಂಗ್ ಸ್ಪಾಟಲ್ಲಿ ಯಾವುದೂ ಇಲ್ಲ ಆ ಥರ ಪರ್ಟಿಕ್ಯುಲರ್ ಆಗಿ? ಶೂಟಿಂಗ್ ಸ್ಪಾಟಲ್ಲಿ ಅಂದ್ರಲ್ಲಿ ನಾನು ಪೂಜೆ ಮಾಡಿದ್ರೆ ಶಾರ್ಟ್ ಫಿಲಮ್ ಇಟ್ಟಾಗುತ್ತೆ ಅಂತ ನಾನು ಮಾಡಿರೋ ಉಂಟು. ಈ 3 ಜನದಿಂದ ಯಾವ್ದಾದ್ರು ಒಂದು ಕ್ವಾಲಿಟಿ ಕದಿಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಅಥವಾ ಆಸೆ ಇದ್ರೆ ಯಾವುದು? ಒಬ್ಬೊಬ್ರದ ಇಲ್ಲ ಎಲ್ಲರದನ್ನ? ಒಬ್ಬೊಬ್ರಿಂದ. ಏನು ಇಲ್ವ ನಮ್ಮ ಹತ್ರ ಟ್ಯಾಲೆಂಟ್? ಅಲ್ಲ ಏನು ಇಲ್ಲ ಅಂದ್ರೆ ನೀನೇ ಕೊಡಪ್ಪ. ಆಗಲ್ಲ ಟ್ಯಾಲೆಂಟ್ ಅಲ್ಲ ಸರ್, ಟ್ಯಾಲೆಂಟ್ ಇರೋರು ನಾನೊಬ್ಬನೇ ಟ್ಯಾಲೆಂಟ್ ಇಲ್ದವನು, ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಟ್ಯಾಲೆಂಟೇ ಅಂತಲ್ಲ, ಏನು ಬೇಕಾದ್ರೂ ಆಗಿರ್ಬೋದು. ಚೇತನ್ ದುರ್ಗ ಅವ್ರ ಹತ್ರ ಎಕ್ಸ್ಪೀರಿಯನ್ಸು, ಓಕೆನಾ. ಗೌರವ್ ಹತ್ರ ಹೈಟು, ಓಕೆ. ಸುಧಾಕರ್ ಹತ್ರ ಬೆರೆತ್ಕೊಂಡು ಹೋಗೋದು. ನಿಮ್ಗೆ ಯಾವ್ದಾದ್ರು ಅನ್ಸಿದ್ಯಾ ಬ್ರೋ, ಬೇರೆ ಯಾವ್ದಾದ್ರು ಶೂಟಿಂಗಲ್ಲಿ ಬೇರೆ ಬೇರೆ ಸಿನಿಮಾಗಳದ್ದು ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಇದೊಂದು ಕ್ವಾಲಿಟಿ ಸಖತ್ತಾಗಿದೆಯಲ್ಲ ಇವರಿಂದ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅದು ನನ್ನ ಹತ್ರ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸೋ ಕ್ವಾಲಿಟಿ ಯಾವ್ದು ಇದೆಯಾ? ಈಗ ನೀವು ಅಫ್ಕೋರ್ಸ್ ರಾಜ್ಬಿ ಶೆಟ್ಟಿ ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ, ರಾಕೇಶ್ ಒಪ್ಪರೋದು ಲಾಸ್ಟು, ನೀವು ಬೇರೆ ಬೇರೆ ಸಿನಿಮಾದಲ್ಲಿ ವರ್ಕ್ ಮಾಡಿರ್ತಾರಲ್ಲ, ಅವಾಗ ಯಾವ್ದಾದ್ರು ಒಂದು ಕ್ವಾಲಿಟಿ ಚೆನ್ನಾಗಿದೆಯಲ್ಲ ಈ ಕ್ವಾಲಿಟಿ ಅಂತ ಅನ್ಸಿರ್ತಿದ್ಯಾ? ರವಿ ಸರ್ ಅವ್ರ ಸೆಟ್ಗೆ ಹೋಗಿದ್ದಾಗ ಒಂದು ದಿವಸನಾದ್ರೂ ಅವ್ರ ಥರ ಬದುಕಬೇಕು ಅನ್ಸುತ್ತೆ. ನಿಮ್ಮ ಬಗ್ಗೆ ನೀವೇ ಕೇಳಿ ನಕ್ಕಿರೋ ಒಂದು ಗಾಸಿಪ್ ಹೇಳಿ. ಯಾರೊಬ್ರು ಡೈರೆಕ್ಟರ್ ಫೋನ್ ಮಾಡೋದು ಹೇಳಿದ್ದು, ನೀವು ಸೆಟ್ಟಲ್ಲಿ ಭಾಳ ಕುಳೆ ಕೊಡ್ತಾನಂತೆ, ಸರಿಯಾಗಿ ಬಿಹೇವ್ ಮಾಡಲ್ಲ, ಆ ಥರ ಈ ಥರ ಯಾರೋ ಹೇಳಿದ್ರು ಅಂತ ನಾನೇ ಶಾಕ್ ಆಗೋದು. ಯಾರಪ್ಪ, ನಾನು ಯಾವ ಸೆಟ್ಟಲ್ಲೂ ಆ ಥರ ಇಲ್ಲ, ಇದುವರೆಗೂ ಒಂದು ಕಂಪ್ಲೇಂಟ್ ಇಲ್ಲ, ಏನೂ ಇಲ್ಲ. ನನಗೆ ಶಾಕ್ ಆಗೋಯ್ತು. ನಾನು ನಿಜವಾಗ್ಲೂ ಯಾರು ಸರ್ ಅಂದರೆ ಅವ್ರು ಹೇಳಿಲ್ಲ. ಆ್ಯಕ್ಚುಲಿ ಹೇಳಿದರೆ ಅವ್ರ ಹತ್ರ ಮಾತಾಡ್ತೀನಿ. ಸುಮ್ಮನೆ ಅವರೇ ಹೇಳಿದ್ರೇನು, ಅವ್ರಿಗೆ ಅನ್ಸಿದ್ದು ಹೇಳಿದ್ನೇನೋ ಅಲ್ಲ. ಕೆಲವೊಂದ್ಸಲಿ ಬೇರೆಯವ್ರ ಭುಜದ ಮೇಲೆ ಇಕ್ಬಿಟ್ಟು ಶೂಟ್ ಮಾಡೋದು ಜಾಸ್ತಿ ಅಲ್ಲ ಬೇರೆ ಕೆಲವೊಂದು ಸತಿ ಅಲ್ಲ, ಆಲ್ಮೋಸ್ಟ್ ಹಂಗೆ ಆಗೋದು. ಅದು ಅವತ್ತು ನನಗೆ ತುಂಬ ಬೇಜಾರು ಆಯಿತು. ಅಂದರೆ ಪ್ರತಿ ಸರಿನೂ ಸೆಟ್ಟಲ್ಲಿ ಹೋದಾಗ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಬೇಕು, ಚೆನ್ನಾಗಿ ಖುಷಿಯಾಗಿರಬೇಕು, ಹೊರಗಡೆ ಬರ್ಬೇಕಾದ್ರೆ ಅಂದರೆ ಒಳ್ಳೆ ರೀತಿಲಿದ್ದ ಹುಡುಗ ಅಂತ ಅನ್ಸ್ಕೊಂಬರ್ಬೇಕು ಅಂತ ತುಂಬ ಅದು ಪ್ರತಿ ಗಮನದಲ್ಲಿ ಇಟ್ಕೊಂಡು ಎಲ್ಲರ ಜೊತೆ ಖುಷಿಯಾಗಿ ಬಿಹೇವ್ ಮಾಡಿಕೊಂಡು ಯಾರಿಗೂ ತೊಂದರೆ ಕೊಡದೆ ಇದ್ದು ಬರ್ತೀನಿ. ಹಿಂಗೆ ಅಂದ್ಬಿಟ್ರಲ್ಲ, ಇನ್ನೇನು ಒಳಗೆ ಅಂದರೆ ಎಲ್ಲೆಲ್ಲಿ ಈ ಥರ ಫೇಕಾಗಿ ಸ್ಪ್ರೆಡ್ ಆಗ್ತಿದೆಯೋ ಅಂತ ಭಯ ಆಗೋಯ್ತು ಒಂದು ಕಡೆ. ಅಂದರೆ ಹೊರಗಿಂದ ನೋಡೋರಿಗೆ ಅಫ್ಕೋರ್ಸ್ ಒಂದೊಂದು ಥರ ಕಾಣಿಸ್ತಾ ಇರ್ತೀರಾ, ನಿಮ್ಮ ಇಮೇಜ್ಗಳೇ ಬೇರೆ ಥರ ಅನಿಸ್ತಿರುತ್ತೆ. ಇವಾಗ ಒಂದು ಶಾರ್ಟ್ ಫಿಲಮ್ ಆಗಿರ್ಬೋದು, ಇಲ್ಲ ಅಂದರೆ ಒಂದು ರೀಲ್ಸ್ ಮಾಡೋದಾಗಿರ್ಬೋದು, ಬೇರೆ ಬೇರೆ ಥರ. ಬಟ್ ಪರ್ಸ್ನಲಿನೇ ಬೇರೆ ಥರ ಇರ್ತೀವಿ. ಈ ಥರದ ಗಾಸಿಪ್ಗಳೆಲ್ಲ ಕೇಳಿದಾಗ ಕೆಲವೊಂದ್ಸಲ ಎರಟು ಆಗುತ್ತಲ್ಲ, ನೀವು ಯಾವ್ದು ಕೇಳಿದಿಲ್ಲ ಆ ಥರ? ನೀವು 3 ಜನ ಅಂದರೆ ಕೇಳಿ ಇದು ಇಲ್ವೇ ಇಲ್ವಲ್ಲ ಅಂತ ಅನ್ಸೋದು. ಒಬ್ರಿಗೆ ಯಾರಿಗಾನ ಹೀರೋ ಆಗೋಣ ಅಂತ ಅನ್ಕೊಂಡ್ರೆ ಸುಮಾರು ಜನಕ್ಕೆ ವಿಲನ್ಗಳಾಗಬೇಕು ಅಲ್ವಾ? ಸೊ ಅದಕ್ಕೆ ಹೀರೋನು ಬೇಡ, ವಿಲನ್ನು ಬೇಡ, ಸೈಡ್ ಕ್ಯಾರೆಕ್ಟ್ರಲ್ಲಿ ಇಟ್ಬಿಡೋಣ, ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಅನ್ಸ್ಬಿಡುತ್ತೆ. ಮದುವೆ ಆಗೈತೆ ನನಗೆ ಅಂತ ಅನ್ಕೊಂಡ್ಬಿಡ್ತಾರೆ, ಅದಕ್ಕೆ ಬಂದಿಲ್ಲ ಪ್ರಪೋಸಲ್ಸ್. ಅದಕ್ಕೆ ಬಂದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಏನು ಅನ್ಕೊಂಡ್ಬಿಡ್ತಾರೋ ಇವ್ರ ಹೆಂಡ್ತಿ ಏನೋ ಅಂತ ಅನ್ಕೊಂಡ್ಬಿಡ್ತಾರೆ. ಇಲ್ಲ ತುಂಬ ದೊಡ್ಡವರು ಅಲ್ಲ. ಇನ್ನು ಈ ಜನ್ರೇಷನ್ ಒಂದು ಸ್ವಲ್ಪ ಹಂಗೆ ಐತೆ. ಈ ಜನ್ರೇಷನ್ ಹೆಂಗೈತೆ ಅಂದರೆ ಲವ್ ಮಾಡ್ತಾವ್ರೆ ಅಂದರೆ ಇನ್ನೊಂದು ಹುಡುಗಿ ಲವ್ ಮಾಡೋದು, ಮದುವೆ ಆಗೈತೆ ಅಂದರೆ ಇನ್ನೊಂದು ಹುಡುಗಿ ಬೀಳೋದು, ಇಲ್ಲ ಹುಡುಗನೇ ಬೀಳೋದು. ಈ ಜನ್ರೇಷನ್ ಹಂಗೈತೆ. ಒಂದು ಬ್ಯಾಡ್ ಹ್ಯಾಬಿಟ್ ಇದೆ, ಅದನ್ನ ಬಿಡಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದೀನಿ, ಅದೇ ಬಿಡಕ್ಕೆ ಆಗ್ತಿಲ್ಲ ಅನ್ನೋದು. ತುಂಬ ಇದ್ದಾವೆ. ಅಂದರೆ ನನಗೆ ಈಸಿಯಾಗಿ ನಂಬಿಡ್ತೀನಿ, ಅಥವಾ ಎದುರುಗಡೆ ಇರೋರು ನನಗೆ ಯಾಮಾರಿಸ್ತಾವ್ರೆ ಅಂತ ಗೊತ್ತಿದ್ರು ನಾನು ಅವ್ರನ್ನ ನಂಬ್ತೀನಿ. ಅವ್ರು ನನಗೆ ಮೋಸ ಮಾಡ್ತಾವ್ರೆ ಅಂತ ಗೊತ್ತಿದ್ರು ಎದುರುಗಡೆ ಗೊತ್ತಾಗ್ತಾ ಇರುತ್ತೆ, ಆದ್ರೂ ಅವ್ರನ್ನ ನಾನು ನಂಬ್ತೀನಿ. ಅದು ಬಿಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ನನಗೆ ಆ ಒಂದು ಇಂಟ್ಯೂಷನ್ ಅಂತಾರಲ್ಲ, ಅದು ಗೊತ್ತಾಗುತ್ತೆ, ಆದ್ರೂ ನಾನು ಅವ್ರನ್ನ ನಂಬ್ತೀನಿ. ಕಾಲೇಜ್ ಲೆಕ್ಚರರು ಇಲ್ಲಾಂದ್ರೆ ಸ್ಕೂಲ್ ಟೀಚರ್ ಮೇಲೆ ಯಾವ ಥರ ಕ್ರಶ್ ಆಗಿದೆಯಾ? ಯಾವತ್ತಲ್ಲ, ಪ್ರತಿ ಸತಿ ಆಗುತ್ತೆ ಅಂದ್ರೆ ಯಾವತ್ತಗಾನ. 7th ಅಲ್ಲಿ ಇದ್ದಾಗ ಆಗಿತ್ತು ಒಂದು, 7th 8th 9th ಅವ್ರ ಮೇಲೇನೆ. ಆಮೇಲೆ ಕಾಲೇಜ್ಗೆ ಹೋದಾದ್ಮೇಲೆ ಲೆಕ್ಚರರ್ ಮೇಲೆ ಏನಂಗಾಗಿಲ್ಲ. ಸ್ಕೂಲ್ ಟೀಚರ್ ಮೇಲೆ ಮಾತ್ರ ಕ್ರಶ್ ಆಗಿತ್ತು. ಆದ್ರೆ ಕಾಲೇಜ್ಗೆ ಹೋದಾಗ ಹುಡುಗಿರೇ ಚೆನ್ನಾಗಿ ಪ್ರಾಬ್ಲಿ ಪ್ರತಿಯೊಬ್ಬರು ಹುಡುಗರಿಗೂ ಒಂದು ಕ್ರಶ್ ಅಂತ ಆಗಿರುತ್ತಲ್ಲ 100% ಲೆಕ್ಚರ್ ಮೇಲೆ. ಹೌದು. ನಿಮ್ಗೆ ಆ ಥರ ಮೆಮೊರಬಲ್ ಇನ್ಸಿಡೆಂಟ್ ಹೇಳ್ಬಿಟ್ಟು, ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ಸ್ ಕೇಸಲ್ಲಿ? ಅಲ್ಲಿ ಆಳ್ವಾಸಲ್ಲಿ ಓದಿದ್ದು ನಾವು, ನನ್ನ ಪಕ್ಕನೇ ಒಬ್ಬ ನನ್ನ ಫ್ರೆಂಡ್ ಕೂತಿದ್ದ ಮೇಡಮ್ಮು, ಫಿಸಿಕ್ಸ್ ಟೀಚರು, ಚೆನ್ನಾಗಿ ಎಲ್ಲರಿಗೂ ಕ್ರಶು ಅವ್ರು ಕಂಡ್ರೆ. ಅವರು ಪಾಠ ಮಾಡ್ತಾವ್ರೆ. ಅವ್ರು ಏನು ಮಾಡಿದ್ರು ಅಂದರೆ, ಫ್ಯಾನ್ ಇಲ್ಲ ಏನಿಲ್ಲ, ಸೆಕೆ ಆಗಿಬಿಟ್ಟಿದೆ, ಹಿಂಗೆ ಅಂದ್ಬಿಟ್ಟು ಕೂದಲು ಹಿಂಗೆ ಒದ್ರದ್ರು ಪಾಠ ಮಾಡ್ತಾ ಮಧ್ಯದಲ್ಲಿ. ಇನ್ನು ಪಕ್ಕದಲ್ಲಿರೋನಿಗೆ ಹಿಂಗೆ ಟೇಬಲ್ ಮೇಲೆ ಬಂತು. ಅವನೇನು ಮಾಡ್ದ, ಅವ್ರು ನೋಡಲಿಲ್ಲ, ಗಮನಿಸಲಿಲ್ಲ, ಹಿಂಗೆ ತಗೊಂಡು ಎತ್ಬಿಟ್ಟು ಅವರು ಪಾಠ ಮಾಡೋದು ಬಿಟ್ಟು ಏನು ಬಿದ್ದಿದ್ದು ನೀರ ದೇವ್ರು ಇಲ್ಲ, ಯಾರಿಗೂ ಹೇಳಿಲ್ಲ ಅವ್ನಾಗ ಮಾಡ್ತಾವನೆ ಅಂತ. ಡಸ್ಟರ್ ತಗೊಂಡು ಹಿಂಗೆ ಎಸೆದ್ರು, ಕಾನ್ಸಂಟ್ರೇಟ್ ಹೋದೇನು ಪರ್ಫ್ಯೂಮ್ ಅನ್ನೋ ಥರ ನೋಡೋ.
ರೀಲ್ ನೋಡಿದೆ, ಅದೇ ಇದು ಕೊರ್ಕಿ ಸಿನಿಮಾದು ಇದೈತಲ್ಲ ಸರ್, ಸೆಂಟ್ ಚೆನ್ನಾಗಿದೆಯಾ, ತುಂಬಾ ಚೆನ್ನಾಗಿದೆ ಅಂದ್ರೆ ಅದನ್ನ ರೀಲ್ ಏನ್ ಮಾಡೋ ಬಿಟ್ಬಿಟ್ಟು ಚೆನ್ನಾಗಿದೆ. ಓಕೆ, ಈಗ ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ಸೊ ಒಂದು ಖಡಕ್ ಮೂಮೆಂಟ್ ಇದೆ ಅಮೃತ್ ಆಂಜನಲ್ಲಿ, ಸಿಕ್ಕಾಪಟ್ಟೆ ಹಿಲೇರಿಯಸ್ಸು, ಸಿಕ್ಕಾಪಟ್ಟೆ ಮಜವಾಗಿರೋದು. ನೀವೇ ನೆನ್ಸ್ಕೊಂಡು ನಗ್ತಾ ಇರ್ತೀರಾ. ಇದೇನು ಸಿನಿಮಾ ರಿಲೀಸ್ ಹತ್ರ ಬಂದಿದಲ್ವಾ, ಈಗಲೂ ಅಮೃತ್ ಆಂಜನ್ ಅಂತಂದ ತಕ್ಷಣ ನೆನ್ಸ್ಕೊಂಡು ನಗೋತಿರೋದು ಯಾವ್ದಾದ್ರು ಇನ್ಸಿಡೆಂಟು, ಬಿಹೈಂಡ್ ದ ಕ್ಯಾಮ್ರಾ ಆಗಿರ್ಬೋದು, ಆನ್ ದ ಕ್ಯಾಮ್ರಾ ಬೇಕಾದ್ರೂ ಆಗಿರ್ಬೋದು, ಯಾವ್ದಾದ್ರು ಇದ್ರೆ ಯಾವುದು? ಅದೇ ಹೇಳ್ದಲ್ಲ ರೀಸೆಂಟಾಗೆ ನಮ್ದು ಕಾಂಬಿನೇಷನ್ ಸೀನ್ ಇರುತ್ತೆ ಸಾಯಂಕಾಲದತ್ತು, ನಾವೆಲ್ಲ ಎಣ್ಣೆ ಹೊಡಿಯೋದು ಸರ್ವೇ ಸಾಮಾನ್ಯ ಸಿನಿಮಾದಲ್ಲ, 3 ಜನ ಕ್ಯಾರೆಕ್ಟರ್ಸು. ಒಂದು ಡೈರೆಕ್ಟರ್ದೇನು ಇದು ಅಂದರೆ ಎಣ್ಣೆ ಹೊಡೆದ್ಬಿಟ್ಟೆ ಆ್ಯಕ್ಟ್ ಮಾಡಬೇಕು ಅಂತ, ಚಿಕ್ಕ ಇದನ್ನು ನನಗೆ ಬೇಕು, ಅದು ಹಂಗೆ ಬೇಕು, ಒರಿಜಿನಾಲಿಟಿ ಬೇಕು ಅಂತ ಅವ್ರಿದು. ಸರಿ ಆಯಿತು ಅಂತ ಫಸ್ಟ್ನೇ ದಿವಸ ಎಣ್ಣೆ ಹೊಡ್ಸಿದ್ರು. ಎಣ್ಣೆ ಹೊಡೆದು ಶೂಟಿಂಗ್ ಎಲ್ಲ ಮಾಡಿದ್ವಿ. ನೆಕ್ಸ್ಟ್ ದಿವಸ ಬೆಳಗ್ಗೆ ಬಂದರು. ನೆಕ್ಸ್ಟ್ ಇನ್ನೂ 2 ದಿವಸ ಶೂಟಿಂಗ್ ಇತ್ತು. ಬೆಳಗ್ಗೆ ಬಂದು, ಮಗ ಎಣ್ಣೆ ಹೊಡಿಯೋದು ಬೇಡ, ನಾರ್ಮಲ್ ಆಗಿ ಮಾಡಿ ಸಾಕು, ಯೋಚನೆ ಮಾಡಿ ಏನೆಲ್ಲ ಕೊಟ್ಟಿರೋದ ಟಾರ್ಚರ್ ನಾವು ಮನೆ ಬಿಟ್ಟಿದ್ದ. ನಾನು ಊರಿಗೆ ಹೋಯ್ತಾ ಇದ್ದವನು, ಸುಮ್ಮನೆ ಶೂಟಿಂಗ್ ನೋಡೋಣ ಅಂತ ಬಂದಿದ್ದು, ಸುಧಾಕರ್ ಮನಿಕೊಂಬಿಟ್ಟವನೆ. ನಾವೆಲ್ಲ ಇವಾಗ ನಾನು ಇವನು ಲೈಕ್ ಕುಡಿಯೋ ಕೇಳೋರ ಬಾಟ್ಲಿ ಸೈಡ್ಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಬಾಟ್ಲಿ ಎತ್ತಿಗ್ರೆ ನನ್ನ ಮಕ್ಳು ಕುಡಿತಾರೆ, ಬಾಟ್ಲಿ ಬೇಕು, ಎಣ್ಣೆ ತರ್ಸ್ರ ನಾವು ಮುಚ್ಚಿಕ್ಕಿರೋ ಬಾಟ್ಲಿಗೆಲ್ಲ ಹೋಗಿ ಕುಡಿದಿರೋದೈತೆ. ಒಂದ್ ದಿವಸ ಫುಲ್ ಸಾಂಗ್ ಆಡವನೆ ಸ್ಕೂಲ್ ಮೇಲೆ ಬೆಳಗ್ಗೆ ತನಕ ಸ್ಕೂಲ್ ಮೇಲೆ ಕಾಲೇಜ್ ತರ ಸ್ಕೂಲಲ್ಲಿ ಚೀಟ್ ಮಾಡಿದ್ರೆ ಕಾಲೇಜ್ ಮೇಲೆ ಟೆರೆಸ್ ಅಲ್ಲಿ ಮಾಡ್ತಾ ಇದೀವಿ. ಬೆಳಿಗ್ಗೆ ತನಕ ಹಾಡು ಹೇಳೋನೆ ಒಬ್ನೇ ಮೈಕ್ ಕರೋಕೆ. ಅಕ್ಕಪಕ್ಕದವರೆಲ್ಲ ಆರ್ಕೆಸ್ಟ್ರಾ ನಡೀತಾ ಅದು ಪೂರ್ತಿ ಕ್ವಾಟ್ಲೆ ಕೊಟ್ಟರು ಸೀನ್ ಯಾವ್ದಾದ್ರು ಒಂದಾರು ಶಾರ್ಟ್ ತಗೊಂಡ್ರ ಯೂಸ್ ಮಾಡಿದ್ರ ಚೇರಮೂರು ಅಪ್ಪ ಏನ್ ಬೇಕೋ ಅದು ತಗೊಂತಾನೆ, ಅಂಥದ್ರಲ್ಲಿ ಏನ್ ಬಿಡಲ್ಲ. ನಾನಾದ್ರೆ ಡೈಲಾಗ್ಗಳಾದ್ರೆ ನಾಲ್ಗೇನೆ ಹೊರಳ್ತಾ ಇರಲಿಲ್ಲ. ಯಾವಾಗ ಇವಾಗ ಕಾಮಿಡಿ ಅನ್ನೋದೇ ಆ ಟೈಮಿಂಗಲ್ಲಿ ನಡಿಬೇಕಾಗಿರೋದು, ಆ ಟೈಮಿಂಗಲ್ಲೇ ಆಗ್ತಾ ಇರಲಿಲ್ಲ ನಂದಾದ್ರೆ. ಬಿಟ್ಟು ಆಮೇಲೆ ಅದೇ ಇವನಿಗೊಂದ್ಸತಿ ಅಂದ್ರೆ ನನಗೆ ಆಮೇಲೆ ಕುಡಿಬೇಡ ಬೇಡ, ನಿನಗೆ ಕೆಪಾಸಿಟಿ ಇಲ್ಲ ಏನಿಲ್ಲ ಎತ್ತಲಿ. ನನಗೆ ಆಕ್ಚುಲಿ ಮಿಡ್ ನೈಟ್ 2 ಗಂಟೆಲಿ ಇಳಿದು ಬಿಡ್ತು ಅಂದ್ಬಿಟ್ಟು ಮಧ್ಯರಾತ್ರಿ 2 ಗಂಟೆಲಿ ತರ್ಸಿದ್ರು. ಅವತ್ತು ನಂದು ಸೀನ್ ಮಾಡ್ಬೇಕಾದ್ರೆ ಇಲ್ಲಿ ಈ ಕಡೆ ಮನೆ ಹತ್ರ. ಮತ್ತಂತೂ 100% ನಾ ಕುಡ್ದಾಗಂತೂ ಯಾರೋ ಒಬ್ಬನ ಜೊತೆಲಿ ಇರ್ಲೇಬೇಕು, ಕರ್ಕೊಂಡು ಹೋಗಕ್ಕೋ ಎತ್ಕೊಂಡು ಹೋಗಕ್ಕೋ, ಇಲ್ಲ ಅಂದ್ರೆ ಸಪೋರ್ಟ್ಗೆ. ಇದು ನಾವು ಎಲ್ಲ ಒಂದು ಇದು ಮಾಡ್ಬಿಟ್ಟು ಶೆಲ್ ಪೆಟ್ರೋಲ್ ಬಂಕ್ ಹೋಗಿರ್ತೀವಿ, ಎಲ್ಲರೂ ಇದೀವಿ. ಅವ್ರು ಪೊಲೀಸ್ನವ್ರು ಏನ್ ಮಾಡ್ಬಿಟ್ಟಾರೆ, ಇಷ್ಟೊತ್ನಲ್ಲಿ ಶೆಲ್ ಪೆಟ್ರೋಲ್ ಬಂಕ್ ಬಂದವ್ರಲ್ಲ ಅಂತ ಫೋಟೋ ತಕ್ಕೊಳಕ್ ಬತ್ತವ್ರೆ. ನಾವು ನಮ್ ಜೊತೆ ಫೋಟೋ ತಕ್ಕೊಳಕ್ ಬತ್ತವ್ರೆ ಅನ್ಬಿಟ್ಟು ಬನ್ನಿ ಸರ್ ಬನ್ನಿ ಅವ್ರು ಬಂದಿರೋದು ಏನೋ ಇದ್ ಮಾಡ್ತಾವ್ರೆ ಅನ್ನೋ ತರ ಅವ್ರು ಬಂದಿರೋದು. ಅದೇ ಇದೆಲ್ಲ ಆದ್ಮೇಲೆ ಹೋಗಿ ಬೇರೆ ಕಾರಲ್ಲಿ ಕೂತಿದ್ದೀವಿ. ಇವರು ಪಾಯಲ್ಲವರೆಲ್ಲ ಮುಂದೆ ಯಾವ್ದೋ ಕರೆ ಐತೆ ಅದ್ರಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು ಅವ್ರು ತಂಗಾದ್ರಿಗೆ ಲಾಕ್ ಮಾಡಿಲ್ಲ. ಇಲ್ಲ ಅಂದ್ರೆ ಅವ್ರಿಗೇನಂದ್ರೆ ಇವಾಗೆಲ್ಲ ಡ್ರಿಂಕ್ಸ್ ಮಾಡಿದಾರಲ್ಲ, ಒಂದು ಸಾಕ್ಷಿಗೆ ಮುಂದೆ ಅಕಸ್ಮಾತ್ ಹೋಗ್ಬಿಟ್ಟು ಅಲ್ಲೇ ಏನಾದ್ರು ತರಲೆಗಳು ಮಾಡಿದ್ರೆ ಅಂತ ಇವಾಗ ಇವರೆಲ್ಲ ಇಲ್ಲಿ ಇದ್ರು ಅಂತ ಒಂದು ಪ್ರೂಫ್ಗೋಸ್ಕರ ಮೊಬೈಲ್ ತಗೊಂಡು ಹಿಂಗ್ ಬಂದ್ರ ಬನ್ನಿ ಸರ್ ಸೆಲ್ಫಿ ತೆಗೀರಿ ಸೆಲ್ಫಿ. ಕೊನೆಯದಾಗಿ ಫೈನಲಿ ಸಿನಿಮಾ ಬ್ಲಾಕ್ ಬಸ್ಟರ್, ಸ್ಟ್ರೆಸ್ ಬಸ್ಟರ್ ಅಂತ ನೀವೇ ಹೇಳ್ತಿದ್ದೀರಾ, ಅದು ಬ್ಲಾಕ್ ಬಸ್ಟರ್ ಆಗಲಿ. ಜನವರಿ 30ಕ್ಕೆ ರಿಲೀಸ್ ಆಗ್ತಿದೆ. ಸಿನಿಮಾದಲ್ಲಿ ಯಾವ್ದಾದ್ರು ಒಂದು USP ಇದೆ ನಿಮ್ಮ ಎಲ್ಲರ ಪ್ರಕಾರ, ಅಂದ್ರೆ ನೀವೊಂದು USP ಯುನಿಕ್ ಸೆಲ್ಲಿಂಗ್ ಪಾಯಿಂಟ್, ಇದಕ್ಕೋಸ್ಕರ ಒಂದು ಸಿನಿಮಾ ನೋಡಬೇಕು ಅನ್ನೋದಾದ್ರೆ ಯಾವ ವಿಷಯಕ್ಕೆ? ಸರ್ ಎಲ್ಲ ಪಾಯಿಂಟ್ಸ್ ಇದೆ. ಸಿಂಗಲ್ ಹುಡುಗರನ್ನ ರೆಪ್ರೆಸೆಂಟ್ ಮಾಡ್ತಾನೆ ಇವನು, ಸರಿನಾ? ಒಂದು ಕಾಲೇಜ್ ಲವ್ ಸ್ಟೋರಿನ ನಾನು ರೆಪ್ರೆಸೆಂಟ್ ಮಾಡ್ತೀನಿ ವಿತ್ ಒಂದು ಫಾದರ್ ಮದರ್ ಸೆಂಟಿಮೆಂಟ್. ಒಂದು ಫ್ಯಾಮಿಲಿ ಕೇರ್ಲೆಸ್ ಆಗಿರೋ ಒಬ್ಬ ಸ್ಟೂಡೆಂಟು, ಅಪ್ಪ ಅಮ್ಮನ ರಿಯಲ್ ವ್ಯಾಲ್ಯೂಸ್ ಗೊತ್ತಿಲ್ದಿರೋರು, ಅವ್ರ ಸ್ಯಾಕ್ರಿಫೈಸ್ ಬಗ್ಗೆ ಗೊತ್ತಿಲ್ದಿರೋರು ಹೆಂಗ್ ಲೈಫ್ ಹಾಳು ಮಾಡ್ಕೊತಾ ಇದ್ದಾರೆ ಕಾಲೇಜ್ ಲೈಫ್ಗಳನ್ನ ಅನ್ನೋದಕ್ಕೆ ನಾನು ಒಂದು ರೆಪ್ರೆಸೆಂಟೇಷನು. ಒಂದು ಗಂಡ ಹೆಂಡ್ತಿ ಮಧ್ಯೆ ನಡೆಯೋ ಒಂದು ಟಾಮ್ ಅಂಡ್ ಜೆರಿ ಸಣ್ಣ ಜಗಳಗಳ ಮೇಲೆ ಪಾಯಿಂಟ್ಸ್ ಮೇಲೆ ಕಾಮಿಡಿಯಾಗಿ ಎಂಜಾಯ್ ಮಾಡೋ ಅಂತ ಫ್ಯಾಮಿಲಿ ಪಾಯಿಂಟ್ಸ್ ಇವ್ರ ಹತ್ರ ಇರುತ್ತೆ. ಇನ್ಫ್ಲೂಯೆನ್ಸರ್ಗಳು ಅವ್ರ ಹತ್ರ, ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಹೆಂಗಿರ್ಬೇಕು ಅನ್ನೋದು ಇವ್ರ ಹತ್ರ ಇರುತ್ತೆ. ಕಾಲದ ಇನ್ಸ್ಟಾಗ್ರಾಮ್ ಯಾರು ಬೇಕಾದ್ರೂ ವೈರಲ್ ಆಗ್ಬಿಡ್ತಾರಲ್ಲ, ಇವ್ರು ರೆಪ್ರೆಸೆಂಟ್ ಜನ ಯಾರನ್ನ ಬೇಕಾದ್ರೂ ವೈರಲ್ ಮಾಡ್ಬಿಡ್ತಾರೆ ಅಂತ ವೈರಲ್ ಮಾಡಬಾರ್ದು ಅನ್ನೋದು. ತುಂಬಾ ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ತಾರೆ. ಹೆಂಗೆ ಈ ತರ ಫೇಕ್ ಫಾಲೋವರ್ಸ್ ಹಾಕೊಂಡು ಹೆಂಗೆ ಫೇಕ್ ಲೈಕ್ಸ್, ಫೇಕ್ ಫಾಲೋವರ್ಸ್, ಫೇಕ್ ವ್ಯೂಸ್ ಎಲ್ಲ ಮಾಡ್ತಾರೆ ಅನ್ನೋ ರೆಪ್ರೆಸೆಂಟೇಷನ್ ಇವರು. ಫೈನಲ್ ಆಗಿ ಸಿನಿಮಾ ಜನವರಿ 30ಕ್ಕೆ ರಿಲೀಸ್ ಆಗ್ತದೆ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ಖಡಕ್ ಚಾಯ್ ಸಿನಿಮಾ ನಮ್ಮ ಇಂಟರ್ವ್ಯೂ ಯಾರ್ಯಾರು ನೋಡಿದ್ರು ಪ್ಲೀಸ್ ನಮ್ಮ ಜನವರಿ 30ನೇ ತಾರೀಕು ಸಿನಿಮಾ ಬಂದು ನೋಡಿ. ಸೊ ದಯವಿಟ್ಟು ಇಷ್ಟು ದಿವಸ ನಮ್ಮನ್ನ ಯೂಟ್ಯೂಬು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಸಪೋರ್ಟ್ ಮಾಡಿದ್ದೀರಲ್ಲ, ನೀವು ಯಾರ್ಯಾರಿಗೆ ನಮ್ಮ ಕಂಟೆಂಟ್ಸ್ ಇಷ್ಟ ಆಗಿದೆ ದಯವಿಟ್ಟು ಒಂದ್ಸಲಿ ಥಿಯೇಟ್ರಿಗೆ ಬಂದು ನೋಡಿ, ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗಲ್ಲ. ಸೊ ಇಷ್ಟೊತ್ತು ನಾವು ಮಾತಾಡಿದ್ವಿ, ಎಂಜಾಯ್ ಮಾಡಿದ್ವಿ, ಎಲ್ಲ ನಾವು ಮಾಡಿದ ಫನ್ಗಾಗಿ.
ಯಾವುದನ್ನು ಪರ್ಸ್ನಲಾಗಿ ತಗೊಳಕ್ಕೆ ಹೋಗ್ಬಿಡಿ. ನಮ್ಮ ಸಿನಿಮಾ ಇದಕ್ಕಿಂತ 100 ಪಟ್ಟು ಅದ್ಭುತವಾಗಿ ನಿಮಗೆ ಫನ್ ಇರುತ್ತೆ. ಸಿನಿಮಾದೊಳಗೆ ನೀವು ನಗ್ತೀರಾ, ಕಣ್ಣಂಚಲ್ಲಿ ನೀರು ಬರುತ್ತೆ, ಎಮೋಷನ್ ಆಗ್ತೀರಾ, ಒಂದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ರೋಲರ್ ಕೋಸ್ಟರಲ್ಲಿ ಕೂತ್ಕೊಂಡು ನೀವು ಆಚೆ ಹೋಗ್ತೀರಾ. ಏನೇ ಸ್ಟ್ರೆಸ್ ಇರಲಿ, ಪ್ರೆಷರ್ ಇರಲಿ, ಎಲ್ಲನೂ ಮರ್ತುಬಿಟ್ಟು ನೀವು ಥಿಯೇಟ್ರಿಂದ ಆಚೆ ಹೋಗುವಂಥ ಸಿನಿಮಾ ಅಮೃತಾಂಜನ್. ಇದೇ ಜನವರಿ 30ನೇ ತಾರೀಕಿಗೆ ಥಿಯೇಟ್ರಸಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೋಗಿ ಟ್ರೇಲರ್ ನೋಡಿ, ಯೂಟ್ಯೂಬಲ್ಲಿ ಟ್ರೇಲರ್ ಪಕ್ಕ ನಿಮ್ಗೆ ನಗಿಸುತ್ತೆ. ಅದೇ ಥರ ಸಿನಿಮಾ ಸಹ ಪ್ರತಿ ಬಿಗಿನಿಂಗಿಂದನೂ ಎಂಡಿಂಗ್ವರೆಗೂ ಟೈಟ್ಲ್ ಕಾರ್ಡಿಂದ ಕ್ಲೈಮ್ಯಾಕ್ಸ್ವರೆಗೂ ನಿಮ್ಮನ್ನು ನಗಿಸುತ್ತೆ. ಫ್ಯಾಮಿಲಿ ಒಟ್ಟಿಗೆ ರೀಸೆಂಟ್ ಟೈಮ್ಸಲ್ಲಿ ಫ್ಯಾಮಿಲಿ ಒಟ್ಟಿಗೆ ಹೋಗಿರಲಿಲ್ಲ ಅಂದರೆ ಈ ಸಿನಿಮಾ ಬಂದು ಖಂಡಿತ ನೋಡ್ಬೋದು. ಎಲ್ಲರೂ ಒಟ್ಟಿಗೆ ಖುಷಿಯಾಗಿ ಒಂದು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು. ಮಿಸ್ ಮಾಡಿಬಿಡಿ. ಜನವರಿ 30th ನೋಡಿ. ಹೊಸ ತಂಡ, ಹೊಸದಾಗಿ ಹೆಜ್ಜೆ ಇಡ್ತಾಯಿದ್ವಿ. ಯಾರೂ ನಮಗೆಲ್ಲ ಬ್ಯಾಕ್ಗ್ರೌಂಡ್ ಏನಂತ ದೊಡ್ಡ ಬ್ಯಾಕ್ಗ್ರೌಂಡ್ ಇಲ್ಲ. ನಾವೇ ಬಂದು ಇಲ್ಲೊಂದು ಜೀವನ ಕಟ್ಕೊಂಡಿರೋದು. ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಶೋರ್ ಶಾರ್ಟ್ ಹೇಳೋದು ಡಿಸಪಾಯಿಂಟ್ ಮಾಡೋ ಸಿನಿಮಾ ಅಲ್ಲ, ಟೆನ್ಷನ್ಗಳನ್ನ ಡಿಸಪಿಯರ್ ಮಾಡೋ ಸಿನಿಮಾ ಇದು. ಪ್ಲೀಸ್ ಬಂದು ನೋಡಿ. ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ತುಂಬ ಒಳ್ಳೇದಾಗಲಿ. ನಿಮ್ಮ ಪೊಟೆನ್ಷಿಯಲ್ಗೆ ತಕ್ಕಂತಹ ರೋಲ್ಸ್ಗಳು ಸಿಗ್ತಾ ಹೋಗಲಿ. ಆ್ಯಂಡ್ ಈ ಸಿನಿಮಾ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗಲಿ. ಇನ್ನಷ್ಟು ಕ್ರಿಯೇಟರ್ಸ್ಗಳು ಅಥವಾ ಶಾರ್ಟ್ ಫಿಲ್ಮ್ಸ್ ಯಾರ್ಯಾರು ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಈ ಥರ ಒಂದು ಬಿಗ್ ಕ್ಯಾನ್ವಾಸ್ ಸಿನಿಮಾ ಮಾಡೋ ಧೈರ್ಯ ಈ ಸಿನಿಮಾಯಿಂದ ಸಿಗಲಿ.